ನಮಸ್ಕಾರ ರೀ. 2 ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅಲ್ಲ, ಇವರು ದಿನ ಬರ್ತಾರ, ಊಟ ಮಾಡ್ತಾರ, ಮುಕ್ಕೊಂತಾರ. ದಿನ ಬರ್ತಾರ, ಊಟ ಮಾಡ್ತಾರ, ಮುಕ್ಕೊಂತಾರ. ದಿನ ಬರ್ತಾರ, ಊಟ ಮಾಡ್ತಾರ, ಮುಕ್ಕೊಂತಾರ. ಅಲ್ಲ, ನಾನು ಒಬ್ಬಕ್ಕೆ ಅದೇ ನೀ ಅನ್ನೋದ ಮರೆತು ಬಿಟ್ಟಾರ ಏನಿವ್ರೆ? ಕೇಳೇ ಬಿಡ್ತಾರ. ನಾನು ಇವತ್ತು ಬರಲಿ, ಯಾವಾಗಲೂ ಅದೊಂದು ಫೋನ್ ಕೈಯಾಗ ಹಿಂಗೆ ಹೆಚ್ಕೊಂತ ಇದ್ರೆ ಅಲ್ಲ, ನಾನು ಒಬ್ಳು ಮನುಷ್ಯಾಳ, ನಾನು ಇವ್ರಿಗೋಸ್ಕರ ಕಾಯಕತ್ತಿರ್ತಾನೆ ಅನ್ನೋದು ಇವ್ರಿಗೆ ಏಟ್ರೆ ಕಬರು ಇರೋದೆ. ಬರ್ಲಿ ಇವತ್ತ ನೋಡ ಬಂದ್ರೆ ಮನೆಗೆ ಬಂದ್ರೆ ಮನ್ಯಾಗ ಯಾರದಾರ ಬಿಟ್ಟಾರ ಅನ್ನೋದಾರ ನೋಡ್ತಾರ ನೋಡ ತಲೆ ಐತಿ. ಯಾವಾಗ ನೋಡಿದ್ರೆ ಅದೊಂದು ಫೋನ್, ಯಾವಾಗ ನೋಡಿದ್ರೆ ಅದೊಂದು ಫೋನ್. ಯಪ್ಪ ದೇವ್ರೇ. ರೀ ಈಗ ಬಂದ್ರಿ? ಈಗ ಬಂದೆ ನೋಡ, ನಾಳೆ ಮಾತಾಡ್ಸಿದ್ರಿ ತಲೆ ಎತ್ತಿ ಮಾತಾಡದೇ ಇರುವಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಅಷ್ಟು ಫೋನ್ ಒಳಗೆ ಡೀಪಾಗಿ ಹೋಗ್ಯಾರ ಅವ್ರು. ರೀ ಟೀ ಮಾಡ್ಲಿ ಕಾಫಿ ಮಾಡ್ಲಿ? ಏನಾದ್ರೂ ಒಂದು ಮಾಡ. ರೀ ನೋಡ್ರಿ, ಅಲ್ಲ ನಾನು ಇಷ್ಟು ಮಾತಾಡ್ಸಕತ್ತೇನೆ ಅವ್ರಿಗೆ ಏಟ್ರೆ ಒಂದೀಟ್ರೆ ಫೀಲಿಂಗ್ ಐತೆ ನೋಡವ್ರಿ. ಮನೆಯೊಳಗೆ ಒಬ್ಬಾಕಿ ಹೆಂಡ್ತಿದಾಳ, ಆಕಿ ನಮಗೋಸ್ಕರ ಕಾಯ್ತಿರ್ತಾಳ ಅನ್ನೋದು ಏಟ್ರೆ ಕಬ್ರು ಇವ್ರಿಗೆ. ಆಫೀಸಿಂದ ಹೋಗಬೇಕಾದ್ರೆ ಫೋನ್ ಹಿಡ್ಕೊಂಡ ಹೋಗದೆ, ಬರಬೇಕಾದ್ರೆ ಫೋನ್ ಹಿಡ್ಕೊಂಡ ಬರೋದೆ. ಯಪ್ಪ ದೇವ್ರೇ, ನಂಗಂತೂ ಸಾಕಾಗ್ಬಿಟ್ಟೈತ್ರಿಪ್ಪ. ನಾನು ಮದುವೆಕ್ಕಿಂತ ಮುಂಚೆ ಜಗ್ಗ ಫೋನ್ ಯೂಸ್ ಮಾಡ್ತಿದ್ದೆ, ಆದರೆ ಇವಾಗ ನನಗಂತೂ ಫೋನ್ ಅಂದ್ರೆ ಅಲರ್ಜಿ ಆಗಿಬಿಟ್ಟೈತ್ರಿಪ್ಪ. ಆದರೆ ಇವರು ಇಷ್ಟು ಫೋನಿಗೆ ಅಡಿಕ್ಟ್ ಆಗ್ಯಾರ ಅಂತ ನನಗೆ ಗೊತ್ತಿರಲಿಲ್ಲ. ಆಫೀಸ್ಗೆ ಹೋಗ್ತಾರ, ಆಫೀಸಿಗೆ ಹೋದಾಗಿಂದ ಒಂದು ಫೋನ್ ಮಾಡಂಗಿಲ್ಲ. ಊಟ ಮಾಡಿದೆ, ಏನು ಮಾಡಕತ್ತಿ ಅನ್ನೋದು ಒಂದೀಚ ಫೋನ್ ಮಾಡಿ ಮಾತಾಡೋದೆ. ಮದುವೆಗಿಂತ ಮುಂಚೆ ಒಂದು ಸೆಕೆಂಡ್ ಫೋನ್ ಕಟ್ ಮಾಡ್ತಿರ್ಲಿಲ್ಲ, ಹಂಗೆ ನನ್ನ ಜೊತೆ ಮಾತಾಡ್ತಿದ್ರೆ. ಇವಾಗ ನಾನಂದ್ರೆ ಲೆಕ್ಕಕ್ಕ ಇಲ್ಲ ಇವ್ರಿಗೆ. ಅಂದರೆ ನಾನು ಏನೇ ಮಾಡಿದ್ರು ಇವಳು ಸುಮ್ಮನೆ ಇರ್ತಾಳೆ, ನಾನು ಏನು ಹೇಳಿದ್ರು ಸುಮ್ಮನೆ ಇರ್ತಾಳೆ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತಂದೇನೋ ನಾನು ಕಿನ್ಕೊಂಡಾರ ಇವ್ರಿ. ನೋಡ್ತೇನೆ, ಇನ್ನೊಂದು 2 ದಿನ ನೋಡ್ತೇನೆ ನಾನು. ನೋಡ, ಬ್ಯಾಗಿಟ್ಟು ಮಕಾನ ತೊಳ್ಕೊಲಿಲ್ಲ, ಹಂಗೆ ಬಂದು ಕುತ್ಕೊಂಡ್ರು ಫೋನ್ ಹಿಡ್ಕೊಂಡೆ. ಅರೆ ಏನಾರ ಮೀಟಿಂಗ್ ಐತಾ? ಅರೆ ಇಲ್ಲ, ಯಾಕೆ? ಅದೇ ಫೋನ್ ಹಿಡ್ಕೊಂಡಿರಲ್ಲ, ಫೋನ್ ಯೂಸ್ ಮಾಡಕತ್ತಿರಲ್ಲ, ಅದಕ್ಕೆ ಏನಾರ ಆಫೀಸ್ದು ಏನಾರ ಮೀಟಿಂಗ್ ಇರ್ಬೇಕಂತಂದು ಕೇಳಿದೆ. ಇಲ್ಲ, ಯಾವ ಆಫೀಸ್ ಮೀಟಿಂಗ್ ಇಲ್ಲ, ಏನಿಲ್ಲ. ಏನೈತಿ, ಚಾ ಮಾಡಿದಿ? ಮಾಡ್ಬೇಕ್ರಿ. ಹೋಗಿ ಯಾಕೆ ಅಂತ ತಲೆ ನೋವಾಗತ್ತೈತಿ. ಒಂದು 2 ಕಪ್ ಬೇಡ, 1 ಕಪ್ ಸಾಕು. 1 ಕಪ್ ಕಾಫಿ ಇಲ್ಲಾಂದ್ರೆ ಚಾರ ಮಾಡ್ಕೊಂಬ. ಅಲ್ಲ, ಮಾತಾಡ್ತಾರ, ತಲೆ ಎತ್ತಿ ನನ್ನ ಮುಖಾರ ನೋಡಿ ಮಾತಾಡ್ಬೇಕ ಇವ್ರೆ? ಅಷ್ಟೇ ನಾನು ಅಲರ್ಜಿ ಆಗೋಗಿನ ಇವ್ರಿಗೆ. ಅರೇ ಹೇಳ. ಅಲ್ರಿ, ಯಾವಾಗ ನೋಡಿದ್ರೆ ಬರೀ ಫೋನ್ನಾಗ ಇರ್ತೀರಲ್ಲ? ಆಫೀಸ್ ಕೊಂಡ್ರು ಫೋನ್, ಆಫೀಸಿಂದ ಬಂದ್ರು ಫೋನ್, ರಾತ್ರಿ ಆದ್ರೂ ಫೋನ್, ಬೆಳಗ್ಗೆ ಆದ್ರೂ ಫೋನ್. ಅಲ್ರಿ, ನನಗೆ ಒಂದು 2 ನಿಮಿಷ ನೀವು ಟೈಮರ ಕೊಟ್ಟು ನನ್ನ ಜೊತೆ ಮಾತಾಡ್ತಿದ್ದೀರಿ. ನಾನು ಒಬ್ಬಕ್ಕೆ ಅದನ್ನಿ ಅನ್ನೋದು ನಿಮ್ಗೆ ಐತಿಲ್ರಿ? ಮನಸ್ಸಿನಾಗರ ಐತೆ ಏನ, ತಲೆ ಒಳಗರ ಐತಿಲ್ರಿ? ಏನೋ ನಾನು ಮರ್ತಾ ಬಿಟ್ಟಿರಿ ನೀವು? ಅಯ್ಯೋ ಪಿಂಕಿ, ಮೊದ್ಲು ನನ್ನ ತಲೆ ಸಿಡ್ಯಾಕತ್ತೈತಿ. ನೀನು ಮತ್ತೆ ಇಲ್ಲಿದ್ದೆಲ್ಲ ಕ್ವಶನ್ಸ್ ಕೇಳಿ ಇನ್ನೊಂದು ಸ್ವಲ್ಪ ಏನಾರ ತಲೆ ನೋವು ಬರ್ಸ್ಬೇಕನ್ನೋದು ನಿನ್ನ ತಲೆಯಾಗೈತೇನೆ? ಆ ಥರ ಇದ್ದಿದ್ರೆ ನಾ ಏನೋ ನಿಮ್ಮನ್ನ ಹಿಂಗೆ ಕೇಳ್ತಿಲ್ರಿ. ನೀವು ಒಂದಿನಾರ ನಾನು ಹೆಂಗದೀನಿ, ಆರಾಮದಿಯಾ, ಊಟ ಮಾಡಿಯಾ, ಇಲ್ಲೇ ಏನು ಮಾಡಕತ್ತಿ ಅಂತಂದು ಒಂದು ಫೋನಾರ ಮಾಡಿ ಮಾತಾಡೋದೆ. ಫೋನ್ ಮಾಡೋದು ಹಾಳ ಹೋಗ್ಲಿ ಬಿಡ್ರಿ. ಮನೆಗೆರ ಬಂದಿಂದ ಏನು ಮಾಡಿದಿ? ಒಬ್ಬಕ್ಕೆ ಇದ್ದಲ್ಲ, ಅವ್ವ ಎಲ್ಲಿ ಹೋಗಿದ್ಲು, ಅಪ್ಪ ಎಲ್ಲದನ? ಅದು ಏನಾರ ಕೇಳ್ತೀನಿ, ನನ್ನ ಜೊತೆ ಮಾತಾಡ್ತೀರ ನೀವು? ರೀ ಇತ್ತಿತ್ಲಾಗಂತೂ ನಾನಂದ್ರೆ ನಿಮ್ಗೆ ಅಲರ್ಜಿ ಆಗಿಬಿಟ್ಟತ್ ನೋಡ್ರಿ. ಈಗ ಏನತ್ತೀಗ? ಅಲ್ಲ, ನಾನು ಆಫೀಸ್ನಾಗ ದುಡ್ದು ಬಂದಿರ್ತೀನಿ, ಅಲ್ಲಿ ಬೇಜಾರಾಗಿರ್ತೈತಿ. ಒಂದು ಸ್ವಲ್ಪ ಫೋನ್ ಸ್ಕ್ರೋಲ್ ಮಾಡ್ಕೊತ ಕೂತ್ಕೊಂಡ್ರೆ ನಿನಗೆ ಹೊಟ್ಟೆ ಕಿಚ್ಚಲ್ಲ ನಿನಗೆ? ಹೊಟ್ಟೆ ಕಿಚ್ಚ ಅನ್ನಕತ್ತಿಲ್ರಿ ನಾನು. ಫೋನ್ ಯೂಸ್ ಮಾಡ್ರಿ, ಅಂದ್ರೆ ನನ್ನ ಅದಕ್ಕೆ ಅಡಿಕ್ಟ್ ಆಗಕ್ಕೆ ಹೋಗ್ಬೇಡ್ರಿ. ನಿನ್ನ ನಂಬ್ಕೊಂಡು ನಾನು ಇಲ್ಲಿವರೆಗೂ ಬಂದನಿ. ನನಗೆ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ನನ್ನ ಜೊತೆ ಚೆನ್ನಾಗಿರುವಲ್ರಲ್ಲ, ಅದಕ್ಕೆ ಕೇಳಾಕತ್ತೇನ್ರಿ ನಾನು. ಇದಕ್ಕೆ ಹಿಂಗೆ ಅಂದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಜೋರು ಮಾಡಕತ್ರಿ ನನಗೆ. ಹೋಗೋ ನೋಡತ್ತಾಗ. ಅಲ್ಲಿ ಆಫೀಸ್ನಾಗ ನೆಮ್ಮದಿ ಇಲ್ಲ, ಇಲ್ಲಿ ಮನೆಗೆ ಬಂದ್ರೆ ನೆಮ್ಮದಿ ಇಲ್ಲ. ಏನು ಕಾಟೋ ಮಾರ ಎತ್ತಾಕ ನನಗೆ. ಚಾನು ಬೇಡ, ಏನು ಬೇಡ, ಮಾಡ್ಕೊಂಡು ಕುಡಿ ನೀನ. ಅರೇ ನೋಡ್ರಿ, ಅಲ್ಲ ನಾನು ಏನು ತಪ್ಪು ಹೇಳಿದೆ ಅಂತಂದು ಇಷ್ಟು ಸಿಟ್ಟು ಮಾಡ್ಕೊಂಡ್ರಿ ಇವ್ರೆ? ಮನೆಯೊಳಗೆ ನಾನು ಇವ್ರಿಗೋಸ್ಕರ ಕಾಯ್ಕೊಂತ ಬಿದ್ದಿರ್ತಾನೆ, ಸತ್ತಿರ್ತಾನೆ. ಆಫೀಸಿಂದ ಬಂದೆ ಒಂದೀಟೆ ಚೆಂದಾಗಿ ನಾನು ಕೊಟ್ಟು ಮಾತಾಡದೇ ಇರುವಷ್ಟು ಟೈಮ್ ಇಲ್ಲ ಇವ್ರ ಹತ್ರ.
ಏನಾರ ಹೇಳಿದ್ಬಿಟ್ಲೆ ಇಷ್ಟೇ ಸಿಟ್ಟು ಮಾಡ್ಕೊಂಡು ಎದ್ದು ಹೋಗ್ಬಿಡ್ತಾರ. ಏನು ಮಾಡಿದ್ರಿಪ್ಪ, ಎಲ್ಲ ನಂದ ಹಣೆ ಬರ. ಶೇಪ್ಪ ಗೋಣತಗ ಮಳೆ ಬಂದ್ರೆ ಈ ಜನ ಒಂದು ತಪ್ಪಲ್ರಿಪ್ಪ. ಸಂಜೆ ಮುಂದೆ ಅನ್ನೋದ್ರಾಗ ಮಳೆ ಬರ್ತೈತಿ. ಮುಂಜಾನಿಂದ ನಂಗೆ ರಣ 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 ಬಿಸಿಲು ನೋಡಿದ್ದೆ. ಸಂಜೆ ಮುಂದೊಂದು ಇಟ್ಟು ಮಳೆ ಬರ್ತೈತಿ. ಮಳೆ ಬಂದ್ರೆ ಜನ ಮಾತ್ರ ಕಮ್ಮಿ ಆಗೋಲ್ಲ. ಪಿಕಮ್ಮ ಪಿಕಮ್ಮ ಪಿಕು ಅಲ್ಲ ನಮ್ಮ ಪಿಕಮ್ಮ ಏನು ಓದ್ತಾ ಇದೆ? ಪಿಕಮ್ಮ ಪಿಕೆ ಗೋಣನ ತಗ ಎಲ್ಲಿ ಓನನ್ ಒಲ್ಲ ಏನಿಲ್ಲ ಏನಾತ ಪಾಯ್ಕಿಗೆ? ಎಲ್ಲರೂ ಹೊರಗೆ ಓದಿಲ್ಲ ಮತ್ತೆ ಏನಾಯ್ತು ಮತ್ತೀಗಿನ ಮತ್ತಿದೊಂದು ತಗ ಏನು ರೀತಿಯಾರ ಪಿಕಮ್ಮ ಮಾರಿ ಯಾಕೆ ಸಣ್ಣದಾಗೈತಿದೆ ನಮ್ಮ ಪಿಕ್ಕಿದೆ? ಪಿಕು ಏನಾಯ್ತವ? ಪಿಕೆ ಏನಾಯ್ತೆ? ಯಾಕೆ ಮಾರಿ ಸಪ್ ಮಾಡಿದಿ? ಆರಾಮಿಲ್ಲ? ತಲೆನೇ ಐತೈತೆ, ಹೊಟ್ಟಿನೇ ಐತೈತೆ, ಜ್ವರ ಬಂದವ? ಏನಾಯ್ತವ? ಯಾಕೆ ಮಾರಿ ಸಣ್ಣದು ಮಾಡಿದಿ ಪಿಕಮ್ಮ? ಈಗ ಏನಾಯ್ತು? ಅವ ನನ್ನ ಮುದ್ದು ಸೊಸೆ ಈಕೆ ಮುದ್ದು ಸೊಸೆ ಏನಾಯ್ತವ ತಂಗಿ? ಏನಾಯ್ತೆ? ಏನು ಮಾಡಲಿ, ಅತ್ತಿರ ಹತ್ರ ಹೇಳೇನೆ. ಅತ್ತಿರ ಹತ್ರ ಹೇಳಿದ್ನಂದ್ರೆ ಅವರು ಹೋಗಿ ಮತ್ತೆ ಅವರು ಬೈತಾರ. ಅವ್ರು ಬಂದು ಹೊಳಿ ನನಗೆ ಬೈತಾರ. ನಮ್ಮವನ ಹತ್ರ ಹೇಳಿನ ಗಂಡ ಇಂತಿ ವಿಷಯನ ತಂದೆ ತಾಯಿ ಹತ್ರ ಹೇಳ್ಬಾರ್ದು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ನಿಂಗೆ ಅಂತಂದಿನ ಮತ್ತೆ ನಂಗೆ ಬೈತಾರ. ಏನು ಮಾಡೋದು? ಪಿಕಮ್ಮ ಏನಾಯ್ತು ಕರೆಕ್ಟಾಗಿ ಹೇಳ. ಯಾಕೆ ಮರಿ ಸಾಪ್ ಮಾಡಿವ? ದಿನ ಪಿಕಮ್ಮ ಪಿಕ್ಕಿ ಅನ್ನತ್ಲೆ ಓಡಿ ಬಂದ ಏನತ್ರ ಐತಿಯರ ಏನು ಬೇಕಾಗಿತ್ರಿ ಅಂತಂದು ಕೇಳಕ್ಕೆ ಇವತ್ತು ಯಾಕೆ ಸಾಪನ್ ಮಾರಿ ಹಾಕೊಂಡು ನಿಂತಿವೆ ನೀನ ತಂಗಮ್ಮ? ಏನತ್ತೆ? ಅದೇ ಏನಿಲ್ಲ ಐತಿಯರ ಏನಿಲ್ಲ. ಪಿಕೆ ಪಿಕಮ್ಮ ಪಿಕೋ ಅಯ್ಯೋ ಇದ್ರ ಸೇರ್ಕೊಂಡು ಹೋಗ್ಲಿ ಇದಕ್ಕೆ ಏನಾಯ್ತಪ್ಪ? ಇದಕ್ಕೆ ಇದು ಯಾಕೆ ಹಿಂಗೆ ಮಾಡಕತ್ತಿವತ್ತ? ದಿನ ಹಂಗೆ ಜುಟ್ಕೊ ಬಿಟ್ಕೊ ಹಂಗೆ ಲಟ್ಕೊಬಿಟ್ಕೊ ತಗೊಮ್ಮೆ ಅಡ್ಡಾಡದೆ. ಇವತ್ತು ಏನಾಯ್ತಪ್ಪ? ಇದಕ್ಕೆ ಸಾಪ್ ಮಾರಿ ಹಾಕೊಂಡು ಬಂದು ನಿಂತೈತಿ. ನಾನು ಏನು ಅಂದಿರಪ್ಪ, ನಾ ಏನು ಬೈಯೋದು ಇಲ್ಲ ನಮ್ಮ ಪಿಕ್ಕಿಗೆ. ಮತ್ತೆ ಯಾಕೆ ಹಿಂಗೆ ಸಾಪ್ ಮಾರಿ ಹಾಕೊಂತಪ್ಪ ಇದೆ ಹೆಣ್ಣೆ? ನಮ್ಮ ಅಪ್ಪಿ ಅನ್ಕೊಟ್ಟು ಏನಾರ ಜಗಳ ಮಾಡಿ ಇಡ್ತಾನೆ ಮತ್ತೆ ನಮ್ಮ ಅಪ್ಪಿ ಏನಾರ ಬೈದಿದ್ನ ಇದಕ್ಕೆ? ಅಪ್ಪ್ಯಾ ಯಾಪ್ಯಾ ಏನೋ ಆಗೈತಿ ಅದಕ್ಕೆ ನಮ್ಮ ಪಿಕ್ಕಿ ಸಣ್ಣ ಮಾರಿ ಮಾಡೈತಿ. ಇಲ್ಲ ಅಂದಿದ್ರೆ ಅದೇ ಲವಲವಿಕೆಯಿಂದ ಹಂಗೆ ತಗೊಮ್ಮೆ ಲುಟ್ಕೊಬಿಟ್ಕೊ ಓಡಾಡದೆ. ಇವತ್ತೇನಾಯ್ತಪ್ಪ ನಮ್ಮ ಪಿಕ್ಕಮ್ಮಗ ಅಂತ ಅನ್ಕೊಂಡ ನೋಡಿವ ನೋಡ ಹೂವು ಕರಿಯಾಕತ್ತಾಳ. ಹೂ ಅನ್ಬೇಕು ನಾನೇ ಎದ್ದು ಹೋಗ್ಬೇಕ ಅಂತ ನೇಟಕ್ಕೆ ಅವ್ರೊಬ್ರು ಅವಂಗೆ. ಅಲ್ಲ ಅದು ಆಫೀಸಿಂದ ಬರ್ತೈತಿ, ಬ್ಯಾಗ ರಮ್ಮನ ಇಡ್ತೈತಿ. ಈಟಿಂದ ಕೈಕಾಲು ಮರಿನ ತಗೊಳ್ಳಲ್ಲ ಏನೆಲ್ಲ ಹೋಗಿ ಕೊನೆ ಹೋಗಿ ಫೋನ್ನ ಹೆಚ್ಚಕೊಂತ ಹಿಂಗೆ ಮ್ಯಾಗ ಸರ್ಸ್ಕೊಂತ ಕುಂತಂದ್ರೆ ಮುಗೀತು ನೋಡ್ಕತಿ. ಏನಾಗಿರ್ತೈತಿ ಅಪ್ಪ ಇದಕ್ಕೆ? ಪೀಕಿ ನೋಡಿದ್ರೆ ಅಲ್ಲಿ ಸಪ್ಮನ್ನ ಮಾರಿ ಹಾಕೊಂಡು ನಿಂತೈತಿ. ಈಗ ನೋಡಿದ್ರೆ ಕೊನೆ ಕುಂತೈತಿ ಹುಡುಗ. ಹಿಂಗಂದ್ರೆ ಹೆಂಗಪ್ಪ ನಮ್ಮದೇ ಸಂಸಾರ? ನಾನೇ ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ ಅಂತಂದು ನಾನು ಕೊಡಕತ್ರ ಇದೇನಪ್ಪ? ಇದೊಂದು ದಿಕ್ಕಿಗೆ ಹೋಗಿ ಕುಂತಾವೆ. ಅದೇನೋ ಅಂತಾರಲ್ಲ, ಎತ್ತಿ ಯಾರಿಗೆ ಹೇಳ್ತ ಕೋಣ ನೀರಿಗೆ ಹೇಳ್ತ ಅಂದಂಗೆ ಏನಾರ ಮಾಡಿ ಗಿಡಕತ್ತವಲ್ಲ ಮತ್ತೆ ಇದಾಡು. ಹಂಗೇನು ಮಾಡಂಗಿಲ್ಲ, ಪಿರುತಿ ಮಾಡಿ ಮದುವೆ ಮಾಡ್ಕೊಂಬಂದ ನಮಗೆ ಹೇಳ್ದಂಗೆ. ಹಂಗೇನು ಮಾಡ್ತೈತಿ ನನ್ನ ಮಗ? ಹಂಗೇನಿಲ್ಲ. ಪಿಕ್ಕಿ ಏನಾರ ಆರಾಮಿಲ್ಲ ಅದಕ್ಕೆ ಸಪ್ಪನ್ ಮಾರಿ ಹಾಕೊಂಡತ್ತ ನಮ್ಮ ಪಿಕ್ಕಮ್ಮ. ನೋಡೋದು ಶಪ್ಪ ಈಕೆ ನಮ್ಮ ಕಲ್ಲಮ್ಮ ಏನು ಫೋನ ಮಾಡಿಲ್ಲಲ್ಲ. ಡಿ ಸುಜ ಗಿಟಪ್ಪ ಕೊಮ್ಮ ಸರೋಜಕ ಕೆಲಸ ಇತ್ತ ಇನ್ನೊಂದಿಟ ಅಂತಂದೆ. ಇದೊಂದು ಡಿ ಸುಜ ಅಂದೊಂದು ಲೆಕ್ಕ ಕ್ಲಿಯರ್ ಮಾಡ್ಬೇಕ್ರಿಪ್ಪ. ದೌಡ ಮುಗಿಸಿ ಕಲಾವತಿಗೊಂದು ಹೆಂಗತಿ ಕಾಣಿಸ್ಬೇಕ, ಇಲ್ಲಾಂದ್ರೆ ಬಗ್ಗಂಗಿಲ್ಲಕಿ. ಬಗ್ಗಸ್ಬೇಕ ಹೆಂಗಾರ ಮಾಡಿ ಕಲಾವತಿಗೆ ಬುದ್ಧಿ ಕಲಿಸ್ಬೇಕ. ಅದೇ ನಾನು ಕಾಯಕತ್ತೀನಿ. ಕಿ ಕಲ್ಲಮ್ಮ ಫೋನ ಮಾಡಿಲ್ಲ. ಬಾ ಸರೋಜಕ ಇಂಥದ್ದೇ ಮ್ಯಾಟ್ರ್ ಐತಿ, ಹಿಂಗೆ ಕಿಲೋಸ್ ಮಾಡೋಣ ಕಲಾವತಿದೆ ಅಂತಂದೆ. ಹಿಂಗೆ ಫೋನ್ ಬರ ತಡಾಕ ಇಲ್ದಾನ ಹಾಯಿಗೆಲ್ಲ ಬಿಡ್ತಾನೆ. ಓಕೆ ಫೋನ್ ಮಾಡೋಲ್ಲ. ಏನು ಮಾಡೋದೆ? ನೋಡೋಣ ಇವ್ರದ್ದು ಏನಾಯ್ತು ಅಕ್ಕಿ ಕತ್ತಿ ಮನೇನಾರ್ದು ಇವ್ರದೊಂದಿಟ ವಿಚಾರಿಸ್ಬೇಕ. ಅಪ್ಪ್ಯಾ ಯಾಪ್ಯಾ ಅದು ನೋಡ್ತೀಯ? ಅದು ಓನರ್ ಅಂತ ನೋಡ, ಅದನ್ನ ಆಕಾಶವಿನ ಕೊಟ್ಟ ಅದಕ್ಕೆ ಅಯ್ಯವ ಇತ್ತಿತ್ಲಾಗಂತೆ ಭಾರಿ ದಿಮಾಕ್ ಮಾಡಾಕತ್ತ ನೋಡದೆ.
ಮಾತಾಡ್ಸಿದ್ರೆ ನೆಟ್ಗೆ ಮಾತಾಡೋಲ್ಲ ನನ್ನ ಕೂಟ. ಅಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡ್ಯಾರ ಮನಿನ. ಏನ್ ಸಮಾಚಾರಪ್ಪ? ನಿನ್ನೇನ ಉಣಿವಿ ಮುಗ್ದತಿ, ಇವತ್ತು ಯಾಕೆ ಕ್ಲೀನಿಂಗ್ ನಡೆಯಕತ್ತತಿ? ಹಾ ಇವ ಓವ ಬಂದಿನೇ? ಹಾ ಬಂದಿನೇ. ಇವ ಪೂನ ಚೆ ಸಾಕಾತ, ಪೂನ ಎತ್ತಲಿಲ್ಲ ನೀನು. ನಮ್ಮ ಈಕಿ ಸರೋಜಿನ ಹಚ್ಚಿಲ್ಲ. ಫೋನ್ ಹಚ್ಚ ಇವ ನಮ್ಮ ಹುಡುಗಿಗೆ, ಯಾಕೆ ಫೋನ್ ಆಯ್ತವಲ್ಲ ಅಂತಂದು ಸರೋಜಿಗೆ ಹೇಳಿದೆ. ಫೋನ್ ಹಚ್ಚಿದ್ಲ ಅಂತಲ್ಲ, ಯಾಕೆ ಎತ್ತಲಿಲ್ಲ? ಫೋನ್ ಹಚ್ಚಿದ್ರ ಅದು ಸೈಲೆಂಟ್ ಆಗಿತ್ತು ಅನಿಸ್ತತಿ ಅಮ್ಮ. ಅಲ್ಲ ಹೌದೇ, ಇದೇ ಮನೆಯೆಲ್ಲ ಯಾಕೆ ಹೂವು ಒರ್ಸಕತ್ತಾಳ? ನೀನಿರ ವರ್ಷ ಇವತ್ತ ನೀನು ಹುಣಿವಾಗೈತಿ, ಇವತ್ತು ಯಾಕೆ ಮತ್ತೆ ಒರ್ಸಕತ್ತಾಳ? ಯಪ್ಪ ಅದೇನೆ. ಪಾ ಕುತ್ಕೊಬ್ರ ಇವ, ಕುತ್ಕೊಬ ಹೋಗಿ ಕೈಕಲ್ ಮರಿ ತಕೊಂಡೆ. ಏನಾರ ತಿನ್ನೋ ಹೇಳ್ತಾನೆ ಅಂತ ಇವ. ಹೇಳ್ತಾನೆ ಅಂತೀರಿ, ಏನಂತಾನು ಹೇಳ್ಬೇಮ್ಮ. ಏನತ್ತೆ? ಅಪ್ಪಾಜಿ ಎಲ್ಲಿ ಹೋಗೈತಿ? ನಿಮ್ಮ ಅಪ್ಪಾಜಿ ಅಂಗಡಿಗೆ ಹೋಗೈತೆವ. ಒಂದು ಡಜನ್ ಬಾಳೆಹಣ್ಣು, ಅವಲಕ್ಕಿ, ದಾಣಿ, ಒಂದು ಮೈಸೂರು ಪಾಕ ತರಾಕ ಹೋಗೈತೆ. ಇನ್ನೂ ಬಂದಿಲ್ಲ ನೋಡ ನಿಮ್ಮಪ್ಪ. ಏನ ಅವಲಕ್ಕಿ, ಬಾಳೆಹಣ್ಣು, ಮೈಸೂರು ಪಾಕ, ದಾಣಿ? ಈಗ ಅವನು ಯಾಕೆ ತರಕ ಹೋಗ್ಯಾನ ಈಗ? ಅದು ಇದು ನಿಂದು ಶಾಲೆ ಮುಗಿಯಾಕ ಬಂತಲ್ಲ, ಅದಕ್ಕೆ ಇವ್ರ ನಮ್ಮ ಸರೋಜಿ ಹೇಳಿಲ್ಲ, ಅಲ್ಲೇ ಬೆಂಗಳೂರಾಗೇನ ದೊಡ್ಡ ಶ್ರೀಮಂತರದಾರಂತ ನೋಡಾಕ ಬರ್ತಾರಂತ ಇವ. ನೀನು ನಾನು ಹೇಳಿದೆ ಇವ ಎಲ್ಲಾರ ಒಂದು ಚಲೋ ವರ ನೋಡುವ ಇವ, ಆಗಾರ ಬರ ಶ್ರೀಮಂತರು ಇರ್ಬೇಕವ್ರೆ, ಮತ್ತು ನಮ್ಮ ಮನುಗ ಏನೇನು ಕಮ್ಮಿ ಆಗಿರ್ಬಾರ್ದೆ, ಮತ್ತು ಅಂತ ವರ ನೋಡಲೆ ಸರೋಜಿ ಅಂತಂದು ಹೇಳಿದ್ದೆ. ಅದು ನೋಡೈತಿ ಇವ ಭಾರಿ ಚಲೋದಾರಂತ ಇವ. ಆಫೀಸು ಪಾಪೀಸು, ಕಾರು ಪಾರು, ಒಂದ ಹುಡುಗಿ ಒಂದ ಹುಡುಗಂತ. ಆ ಹುಡುಗನೇನು ಕಾಲೇಜಿಗೆ ಹೋಗ್ತಾನಂತ. ಅವ್ರು ದೊಡ್ಡ ಮದುವೆ ಮಾಡಿದ್ರ ಚಿಂತಿಲ್ಲ ನಮಗೆ ಅಂತಂದು ಆ ಹುಡುಗಂದೆ ಮದುವೆ ಮಾಡಕ್ಕೆ ಕನ್ಯೆ ಹುಡ್ಕ್ಯಾಡಕತ್ತಾರಂತ. ಅದಕ್ಕೆ ನಮ್ಮ ಸರೋಜಿ ಹೇಳಿಲ್ಲ, ಇವ ನಮ್ಮ ಅನುನಾರ ತೋರಿಸಿದ್ರಾತೆ, ಮತ್ತು ಎಲ್ಲರ ಕನ್ಯಗಿನ ಸಿಕ್ಕಿಕ ಅವನ ಕೇಳಲೆ ಫೋನ್ ಮಾಡಿ ಎಂದೆ. ಅವ್ರು ಇಲ್ವೇಮ ಮತ್ತು ನೋಡಕ್ಕೆ ಬರ್ತಾರಂತ ಅವ್ರು ಅಂತಂದೆ. ಇವ ಹೇಳ್ದಂತಡಿವ ನಮ್ಮ ಅನು ಬಂದಿದ್ದ, ಮತ್ತು ಆಕೆ ಹ್ಞೂ ಅಂದ್ರೆ ನೋಡಕ್ಕೆ ಬರೋಲ್ರಕ್ಕ ಅಂತಂದೆ. ನಾ ಹೇಳಿದೆ. ಮತ್ತಾಕೆ ಅಯ್ಯ ಅನು ನಿಮ್ಮ ಮಾತು ಕೇಳಂಗಿಲ್ಲ, ಬೇಕಿ ಕೇಳ್ತಾಳ, ನಾನು ಫೋನ್ ಮಾಡಿ ಹೇಳ್ತಾನೆ ತಗೋ, ಬರ್ತಾರವ್ರೆ, ಮತ್ತು ಹೇಳ್ಬಿಡ ಸಜ್ಜು ಮಾಡಿಬಿಡ್ರಿ ಕಿನ್ನ ಅಂತಂದು ಅಂದ್ಲೆ. ಏನೇ ನನ್ನ ನೋಡಕ್ಕೆ ಬರಾಕತ್ತಾರ? ಅಲ್ವಿ ನನ್ನ ಒಂದು ಮಾತು ಕೇಳ್ದಂಗೆ ನೀವು ಹೆಂಗೆ ಹೇಳಿದ್ರಿ ಅವ್ರಿಗೆ ನೋಡಕ್ಕೆ ಬರ್ರಿ ಅಂತಂದೆ. ಆಯ್ಮ ಅಪ್ಪ ಅವರು ಎಂಥ ನಾಟಕ ಮಾಡ್ತಾನಲ್ಲ ರಮೇಶಿ. 700 ರೂಪಾಯಿ ಕೊಟ್ಬಿಡ್ರಿ ಬೇಮ್ಮ ನೀವು. ಅಲ್ಲ ಮಾತಾಡ್ಬೇಕಾರ 700 ರೂಪಾಯಿ ಅಂದ, ಈಗ ನೋಡಿದ್ರೆ 500 ರೂಪಾಯಿ ಕೊಡಕತ್ತಿರಲ್ಲ ಬೇಮ್ಮ ನೀವು ಅಂತಂದು ನೋಡ್ತೀವಿ. ಹಂಗೆ ಬಾಯಿ ಹಚ್ಚ ಬಿಡ್ತೈತೆ ಹುಡುಗ. ನೋಡ ಮಕ್ಕಳಂದ್ರೆ ಹಂಗಿರ್ಬೇಕ. ನೀನು ಹಂಗೆ ಹೂ ಮುಷನೆ ಹೆಂಗೆ ಐತೆ, ರೆಸ್ಟ್ ಕೊಡ್ತಾರ ಅಷ್ಟಕ್ಕೆ, ಇನ್ನೂ ಜಾಸ್ತಿನ ತಗೋರಿ ಅಂತಂದು ಕೊಟ್ಟು ಬರೋದಿ ನೀನು. ಅಯ್ಯ ನಾ ಬರಲಿಲ್ಲ ಅಂದ್ರೆ ನೀನು ಬರೋಬ್ಬರಿ ಮಾಡಿ ಮುಗಿಸಿ ರೊಕ್ಕ ಇಸ್ಕೊಂಡು ಕಳಿಸ್ತಿದ್ದ. ಕಾರ ನಾನು ಇಟ್ಕೊಂತಾನಿ, ರೊಕ್ಕ ನಾನು ಇಟ್ಕೊಂತಾನಿ, ನಡಿಪ ನೀನು ಅಂತಂದು ನಿನಗೆ ಕೊಟ್ಟು ಕಳಿಸ್ತಿದ್ದ. ಆಯ್ಪ ಯಾವಾಗ ಚಾಲಕಕ್ಕೆ ಏನು ನೋಡತ್ತ? ಯಾಕೆ ಅನ್ಬಿಡ್ಬೇ, ನೀ ಯಾಕೆ ತಲೆ ಕೆಡ್ಸ್ಕೊಂತಿದ್ದಿ? ಅವ ನನ್ನ ಪಿರಿಯಂಡಲ್ಲ, ಅದಕ್ಕೆ ಹಂಗೆ ನಕಲಿ ಮಾಡಿ ಅನ್ಬಿಡ್ಬೇ ನಿನ್ನ ಕೂಟ. ಹತ್ತು ಬಿಡತ್ತಾಗ ಮತ್ತು ಇನ್ನೊಂದು ತಿಂಗಳ ಕೇಳಂಗಿಲ್ಲ ಅಂದಾನ. ದಿನದ ಎಲ್ಲ ಕೂಡಿಸಿ ಒಂದೇ ಸರಿ ಕೊಡ, ಮತ್ತು ಒಂದು ತಿಂಗಳ ಮಟ್ಟ ನಾ ಕೇಳಂಗಿಲ್ಲ ಅಂತಂದು ಹೇಳ್ಯಾನ. ಅಷ್ಟೊತ್ತನದ್ರಾಗ ನಂದು ಮದುವೆನಾಗಿರ್ತೈತೆ. ಕಾರು ಬೇಡ, ನೀನು ರೊಕ್ಕನ ಬೇಡ ಅಂತಂದು ಕಾರ್ ತೊಗೊಂಡು ಹೋಗಿ ಕೊಟ್ಟು ಬಂದ್ಬಿಡ್ತಾನೆ ಇವ. ಹೆಂಗೈತೆ ಅಡಿರಿ? ಹಂಗೆ ಮಾಡ್ಬೋತೆ. ಕಾರ ನಮ್ಮದೇ ಕೆಲಸ ಮುಗಿದಿಂದ ಕಾರವೇ ಇರಕ್ಕಪ್ಪ ನಮಗೆ. ಹೌದಲ್ಲ, ಮನ್ಯಾಗ ಒಂದು ನಿಮ್ಮ ಅಪ್ಪಂದೇ ಜೀರಂಗಿ ಐತಿ, ಅದೇ ಜೀರಂಗಿ ಸಾಕು ನಮಗೆ. ಯಾವ ಈಕಿ ಅನು ಕಾಲೇಜಿಂದ ಬಂದಾಳ ಈಗ. ಅಮ್ಮನ ಕೂಟ ಏನ ಮಾತಾಡಕತ್ತಾಳೆ? ಅಮ್ಮ ಏನ ಹೇಳಕತ್ತಾಳ? ಅದೇ ಅಂತ ನಾನು ಯಾಕೆ ಹಿಂಗ ನಿಂತ ಮಾತಾಡಕತ್ತಾರ ಇವ್ರಿ? ಏನು ಮಾತಾಡಕತ್ತಾರ? ಅತ್ತ ನೋಡಿದ್ರೆ ಗೌರವ ತಲೆ ಎರ್ಬಿ ಕಟ್ಕೊಂಡು ದುಳ ಹೊಡ್ಯಾಕತ್ತಾಳ. ನೀನ್ಯಾರ ಹುಣಿವು ಮುಗ್ದೈತಿ, ಹುಣಿವಾಗಿಂದ ಏನಪ್ಪ ಇವ್ರದ ಮನೆ ಸ್ವಚ್ಛ ಮಾಡದೆ? ಏನೈತಿ ಏನು ಒಟ್ಟ ನೋಡೋಣ ತಡಿ. ಇಲ್ಲಿ ನಿಂತುವ ರಮೇಶೆ, ಏನು ಸರಿ ನಿಂತುವ ನೋಡೋಣ ಏನು ಮಾತಾಡ್ತಾರೆ ನಮ್ಮನ ಮೊಮ್ಮಗಳೇ. ಅಷ್ಟ ನಿಂತುವ. ಯವ್ವ ನಾ ಅದನ್ನ ಹೇಳಿದ್ನೆ ಇವ ಈಕಿಗೆ ಸರೋಜಿಗೆ ಕೈಯ ಕೊಟ್ಟು ಕಡ್ಡಿ ಕೊಟ್ಟು ಹೇಳಿದೆ. ಇವ ನಮ್ಮ ಅನುನ್ನ ಕೇಳ್ತಂತು ಒಲೆ ಒಂದು ಮಾತು ಕೇಳಿ ಹೇಳ್ತಾನೆ. ಮತ್ತು ಹಂಗೆ ತಾಪಡು ತುಪ್ಪಡು ಅಂದ್ರೆ ಆಗಂಗಿಲ್ಲ ಇವ. ಮತ್ತು ಆಕಿ ಸಿಟ್ಟು ಮಾಡ್ಕೊಂಡು ನಾನು ಕೇಳ್ದಂಗೆ ಹಿಂಗೆ ಮಾಡಿರ ನೀವು ಅಂತಂದು ಸಿಟ್ಟು ಮಾಡ್ಕೊತಾಳ ನಮ್ಮ ಮ್ಯಾಗ ಅಂತಂದು ಹೇಳಿದ್ರೆ ಕೇಳಲಿಲ್ಲ. ಅದ ಅಡ್ಕಾಸಿವಿ ಹೆಣ್ಣೆ
ಆನು ನಿಮ್ಮ ಮಾತು ಕೇಳಂಗಿಲ್ಲ ಮೇಮಲ್ಲಮ್ಮ ಇಷ್ಟೆಲ್ಲ ಮಾಡ್ತೀರಿ ಆಕಿ ಅಂತ ಹುಡುಗಿ ಎಲ್ಲ ತಗೋ ನೀವು ಹಾಕಿದ ಗೆರಿ ದಾಟಂಗಿಲ್ಲ ಆಕಿ ಅಂತಂದು ಹಂಗ ಹಿಂಗ ಟೇಪಿ ಹಾಕ್ತವ ಇವ ನಮಗ